ಇದೀಗ ದಸರಾ ಪ್ರತಿಭಟನೆಯ ಪ್ರಾಥಮಿಕ ಯೋಜನೆಯನ್ನು ಆಡಿದ್ದಾರೆ ನಗರ ಅಧ್ಯಕ್ಷರ ಸುರೇಶ್ ಸಾಕಷ್ಟು ಸಭೆಗಳನ್ನ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಪಕ್ಷದ ಬಗ್ಗೆ ನಾವು ಮಾಡಿದ್ದೀವಿ. ಅದೇ ರೀತಿ ತಾಲೂಕು ಆಫೀಸರು ಫಂಕ್ಷನ್ ಆಗಿದೆ. ಜೊತೆಗೆ ನೆಲವಿಕಾಗಿ ಸಹ ಒಂದು ಟ್ರೈನಿಂಗ್ ಕ್ಯಾಂಪು ಸರ್ಕಾರ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಈ ವಿಚಾರ ತುಂಬಾ ಸೀರಿಯಸ್ ಆಗಿಬಿಟ್ಟು ನಮ್ಮೆಲ್ಲ ಶಾಸಕರು ಭಾಗವಹಿಸಿದ್ದಾರೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಹ ನಿಮಗೆ ಅವಕಾಶ ಇರಬೇಕಾದ್ರೆ ಇದು ಬೇಕೇ ಬೇಕಾಗುತ್ತೆ. ಅದಕ್ಕಾಗಿ ನಾನು ನಿಮ್ಮ ಕೈ ಮುಗಿದು ಕೇಳೋದೆಲ್ಲ ನಮ್ಮ ಮುಖಂಡರಿಗೆ. ನೀವು ಸಹ ಬಹಳಷ್ಟು ಕಡೆ ನಾನು ಕೇಳಿದಾಗ ಸ್ನೇಹಿತರು ಹೇಳಿದ, ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿದ. ಇನ್ನೊಂದಿಷ್ಟು ಬಹಳ ಜನ ಯಾವ ಸ್ವಲ್ಪ ಇದು ಸ್ಟ್ಯಾಂಡರ್ಡ್ ಬೇಡ, ಸ್ಟ್ಯಾಂಡರ್ಡ್ ಲೀಡರ್ ಅಂತ ತಿಳ್ಕೊಂಡು ಓಡಾಡ್ತಾರೆ, ನನಗೆ ಗೊತ್ತಿಲ್ಲ, ಅದು ಇರ್ಬೋದೇನು. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಿ. ಇದು ಪಕ್ಷಕ್ಕೋಸ್ಕರ ಮತ್ತೆ ನಿಮ್ಮ ಹಕ್ಕಿಗಳಿಗೋಸ್ಕರ, ಜನರಿಗೋಸ್ಕರ. ಬಿಜೆಪಿ ಯಾವ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅವ್ರು ಯಾವ ಕಾರಣಕ್ಕೂ ನಮಗೆ ಇವತ್ತು ಅವರು ಈ SI ಇಂದ ಬೇರೆ ಹೋಗಿ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ಅವರು ಇವತ್ತು MLC ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ನಾವು ಹಾಕಿದ್ದಾರೆ. ಬಿಜೆಪಿ ಮಗಳೇ ಹೋಗಿದ್ದಾರೆ, JDS ಅಂತ ಸಿಗರೇಟ್ ಹೋಗಿದ್ದಾರೆ. ಯಾಕಂದ್ರೆ ಇಡೀ ಟೌನ್ಶಿಪ್ ಇದರಲ್ಲಿ ಸ್ವಲ್ಪ ಹೋರಾಟ ಮಾಡಬೇಕು ಅಂತಿದ್ರು, ಅವ್ರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರು, ಇಡೀ ಬಿಜೆಪಿ ಅಲ್ಲೋಲ ಆಗೋಗಿದೆ. ಇಡೀ ಬಿಜೆಪಿಯ ವಿಜೇಂದ್ರ ರಾಜ್ಯಾಧ್ಯಕ್ಷರ ಮೇಲೆ ಪಡೆಯನ್ನು ಕೂರಿಸುವ ಮೂಲಕ, ಗುಬೆ ಕೂರಿಸುವ ಮೂಲಕ ಅವರನ್ನು ಸಹ ಇಳಿಸುವಂತಹ ಪದ್ಧತಿ ಇವತ್ತು ಆಗೋಗಿದೆ. ಇವತ್ತು ಅಷ್ಟು ಮಟ್ಟಿಗೆ ಬಂದು ಹೋಗಿದ್ದಾರೆ. ಎಲ್ಲ ಕಡೆ ಇವತ್ತು ಅವರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅವ್ರಿಗೆ ನೋಟಿಸ್ ಮಾಡಿ, ಇವ್ರಿಗೆ ನೋಟಿಸ್ ಮಾಡಿ, ನೋಡಿ ಎಲ್ಲಿ ಬಂದು ಹೋಗಿದೆ. ಧರ್ಮಸ್ಥಳಕ್ಕೂ ಹೋಗಕ್ಕೆ ತಯಾರು ಮಾಡಿದ್ದಾರೆ ಇವತ್ತು. ಬರೀ ಅದಕ್ಕೂ ಸಹ ಹೈಕಮಾಂಡ್ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗಬಾರ್ದು ಅಂತ, ಅಲ್ಲಿಗೆ ಬಂದ್ ಮಾಡಿದ್ದಾರೆ. ನಮ್ಮೊಬ್ಬರು ಧರ್ಮಸ್ಥಳಕ್ಕೆ ಹೋಗಿದ್ರು, ಕೈ ಮುಗಿದು ವಾಪಸ್ ಹೋಗಿದ್ರು. ನನಗೆ ನೆನಪಿರೋದು ಅವರೇನು ಬಂದು ಕೇಳಿದ್ರು ಇಲ್ಲ, ನಮ್ಮರೊಳಗೆ ಓಡೋಗ್ಬಿಟ್ಟಿದ್ರು ಅವರು. ನಾನು ಬರ್ತೇನೆ ನಿಲ್ಲಿಲ್ಲ, ಇಲ್ಲ ಅವ್ರು ಗೋವಾ ಹೋಗಿದ್ದಾರೆ ಬರಲ್ಲ ಅಂದ್ರು. ಯಾಕೆ ಕೇಳಿದೆ, ಗೋವಾ ಎಲ್ಲ ಟೂರ್ ಕ್ಯಾನ್ಸಲ್ ಮಾಡಿದರೆ ನಾನು ಬರ್ತೀನಿ ಅಂದ್ರೆ ಕೆಲವರು ಯಾರು ಅಲ್ಲಿ ಇರಲಿಲ್ಲ. ಕೈ ಮುಗಿದು ನಾನು ಬರಕ್ಕೆ ಓಡೋಗ್ಬಿಟ್ಟಿದ್ದಾರೆ, ಕೇಳೇ ಅಲ್ಲ ಅವರಿಗೆ. ಹಾಗೆ ದೇವರ ಇದಕ್ಕೂ ಹೋಗ್ಬಿಟ್ಟಿದ್ದಾರೆ, ಧರ್ಮಸ್ಥಳದ ಉಪಯೋಗ ಮಾಡಕ್ ಹೋಗಿದ್ದಾರೆ. ಯಾಕೆ ಹೇಳಿದ್ರೆ ಗೊತ್ತಿದೆ, ಇವತ್ತು 500 ಮಂದಿ ಅಂತ ಗೊತ್ತಿದೆ. ಹಿಂದೆ ಇದೇ ಧರ್ಮಸ್ಥಳವನ್ನ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ತಮ್ಮ ಚಿತ್ರದಲ್ಲಿ ಧರ್ಮಸ್ಥಳವನ್ನ ತೆಗೆದುಕೊಂಡು ಹೋದ್ರು. ಅಲ್ಲಿ ಆನೆ ಪ್ರಮಾಣ ಮಾಡಬೇಕು ಹೋದ್ರು, ಇಬ್ರು ಮಾಡಲಿಲ್ಲ. ಹೇಳಿದ್ರು ಇಲ್ಲ, ಇಲ್ಲಿ ಅದನ್ನ ಮಾಡಕ್ಕೆ ನಾವು ಕೊಡೋದಿಲ್ಲ, ದಯವಿಟ್ಟು ನಿಮ್ಮ ಇದನ್ನ ಇದು ತರಬೇಡಿ ಅಂತ ಹೇಳಿ ಲಾಸ್ಟ್ ಇಬ್ರು ಕೈ ಹೋಗುವಂತ ಪರಿಸ್ಥಿತಿ ಅವತ್ತು ಹೋಗಿ ಇವತ್ತು ಅದೇ ಆಗಿದೆ. ಹಾಗಾಗಿ ಇವತ್ತು ನಾನು ಇದೇ ಫಸ್ಟ್ ಇರ್ಬೋದು, 20-22 ದಿವಸ ಬರಲಿಲ್ಲ ಸಾಗುತ್ತೆ. ನಾನು ತಿಂಗಳಿಗೆ 22-23 ದಿವಸ ಇದ್ದೇ ಇರ್ತೀನಿ. ನಾನು ಯಾವತ್ತು ಎಲ್ಲೂ ಹೋಗುದಿಲ್ಲ. ಫಸ್ಟ್ ಟೈಮ್ ನಾನು ಈ ಸರಿ ನಿಮ್ಮೆಲ್ಲರ ದೂರ ಇದ್ದು ಸುಮಾರು 20-22 ದಿವಸ ನಾನು ದೂರ ಇದ್ದು ಬಿಟ್ರೆ. ಆದ್ರೆ ನಾನು ಅರ್ಜೆಂಟಾಗಿ ಯಾಕೆ ಬಂದಿದ್ದೆ ಅಂದ್ರೆ, ಮೊನ್ನೆ ಭಾರಿ ಗಾಳಿ ಇಲ್ಲ, ಮಳೆ ಬಂದು ಅದ್ರ ಜೊತೆ ಗಾಳಿ ಜಾಸ್ತಿ ಆಗಿ ಸುಮಾರು 430 ಕಂಬಗಳು ಕೊಟ್ಟು ಹೋಗಿದ್ದು. ತುಮರಿ ಅಂತ ಒಂದು ಪ್ರದೇಶದಲ್ಲಿ ಪಾಪ 5 ದಿವಸದಿಂದ ಕರೆಂಟ್ ಇಲ್ಲ. ದೇಶಕ್ಕೆ ರಾಜ್ಯಕ್ಕೆ ಎದುರುಕೊಂಡಂತ ಆ ಭಾಗದ ಜನರು ಅವರನ್ನ ಇವತ್ತು ಕತ್ತಲೆ ಹೇಳ್ತಾರೆ, ದೀಪಾವಳಿಗೆ ಕತ್ತಲೆ ನನಗೆ ಅವರಿಗೆ ಇವತ್ತು ಕತ್ತಲೆ ಇಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಕಾರಣ ಇಷ್ಟೇ, ಅಲ್ಲಿ ಮಳೆ ಜಾಸ್ತಿ ಆಗಿ ದೊಡ್ಡ ದೊಡ್ಡ ಮರಗಳು ಹೋಗಿದೆ. ನಾವು ಮಂಗಳೂರಿನ MD ಅವರು ಕರೆಸಿ, MD ಅವರು ಕರೆಸಿ ಅಲ್ಲಿ ಸಹ ಮೀಟಿಂಗ್ ಮಾಡುವಂತ ಸಂದೇಶ ಗೊತ್ತಾಯ್ತು. ಹಾಗಾಗಿ ನಿನ್ನೆ ಸಂಜೆ 5 ಗಂಟೆಗೆ ತುಮರಿಗೆ ಕರೆಂಟ್ ಕೊಡ್ಸಿದ್ವಿ. MD ಅವರನ್ನು ಕರೆಸಿ MD ಅವರು ಮೀಟಿಂಗ್ ಮಾಡಿ 4 ಗಂಟೆ ಮೀಟಿಂಗ್ ಮಾಡಿ 5 ಗಂಟೆ ಮುಗಿತು. 7 ಗಂಟೆ ಎಲ್ಲ ಬಂದರು ತುಮರಿ ಕರೆಂಟ್. ಹಂಗೆ ರಾತ್ರಿ 8 ಗಂಟೆ ಅಲ್ಲ, ರಾತ್ರಿ 8 ಗಂಟೆಗೆ ಕಳಿಸಿದೆ. ನೀವು ಇವತ್ತು ಆ ಕರೆಂಟ್ ಆ ಭಾಗದ ಜನರಿಗೆ ಕೊಡಿಸಿ ನೀವು ಆಚೆ ಹೋಗಬೇಕು ಮಂಗಳೂರಿಗೆ ಅಂತ ಹೇಳಿ ಕಳಿಸಿದೆ. ರಾತ್ರಿ ನನಗೆ 8:30 ಫೋನ್ ಮಾಡಿದ್ರು, ಇಲ್ಲ ಸರ್ ನಾನು ಕರೆಂಟ್ ಕೊಡಿಸಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ ಎಲ್ಲರೂ ಆಮೇಲೆ ಹೋಗಿದ್ದಾರೆ. ಅಂದ್ರೆ ಆ ರೀತಿ ಆಗ್ತಿದೆ. ಅದು ಒಂದೇ ಹೊಸದಾಗಿ ಗ್ರಿಡ್ ಹಾಳಾಗ್ಬಿಟ್ಟಿದೆ.
ಮರ ಬಿದ್ದು ಈ ರೀತಿ ಸ್ವಲ್ಪ ಗೊಂದಲಗಳು ಬಿಟ್ಟರೆ ಬೇರೆ ಏನಿಲ್ಲ. ದೇವರ ದಯೆಯಿಂದ ನೀವೆಲ್ಲ ವರ್ಷ ಭಕ್ತಿಯಿಂದ ಏನಾದ್ರು ಪ್ರಾರ್ಥನೆ ಮಾಡಿದ್ರು ಏನೋ ಗೊತ್ತಿಲ್ಲ. ಆ ಭಗವಂತ ಮನಾಡಲ್ಲಿ ಒಂದಿಷ್ಟು ಮಳೆಯನ್ನ ತರಿಸಿದ್ದಾನೆ. ಬಹುಶಃ ಆ ದೇವರ ಕೃಪೆ ನಮ್ಮೆಲ್ಲರಿಗೂ ಇದೆ ಅಂತ ಕಾಣ್ತದೆ. ಎಲ್ಲಾ ಕಡೆಗಳಲ್ಲೂ ಡ್ಯಾಮ್ ಸ್ವಲ್ಪ ಬಂದಿದೆ. ಡ್ಯಾಮ್ ನಿಂತೋಗಿತ್ತು, ಹೊಸಳ ಬಗ್ಗೆ ಲಾಂಛ ನಿಂತು ಹೊರಟು ತಿಂಗಳಾಗೋಯ್ತು. ನಮ್ಗೆ ಅದೇ ಸಮಸ್ಯೆ ಆಗಿತ್ತು. ಒಂದ್ ಕಡೆ ಲಾಂಛ ನಿಂತೋಗಿದೆ, ಒಂದ್ ಕಡೆ ಸೇತುವೆ ಮುಕ್ತಾಯದಲ್ಲಿದೆ. ಅದು ಬಿಡೋಣ ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿ ಬಿಡೋದು ಬೇಡ ಅಂತ ಹೇಳಿ ಸುಮ್ಮನೆ ಆದ್ವಿ. ದೇವರ ದಯೆಯಿಂದ ಲಾಂಛ ಮನೆ ಎತ್ತಕ್ಕಾಗಿದ್ದ ಅದನ್ನು ಸಹ ಓಡಾಡ್ತಾ ಇದ್ರಲ್ಲ ಲಾಂಛ, ಅದು ಸಹ ಲಾಂಛ ಓಡಾಡ್ತಾ ಇದೆ. ಹೀಗೆ ನೀವ್ಯಾರು ಇದು ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಇರಲಿ ಇಲ್ಲದೆ ಇರಲಿ ಈ ತಾಲೂಕಿನ ಅಧಿಕಾರಿಗಳಿಗೆ ಯಾವತ್ತೂ ನಾನು ಫೋನಲ್ಲಿದ್ದೆ ಅಂತ ಈ ತಾಲೂಕಿನ ಜನರು ಏನಿವತ್ತು ಕಾಂಗ್ರೆಸ್ ಪಕ್ಷವನ್ನು ತಂದು ಗೋಪಾಲಕೃಷ್ಣ ಬೇಡವನ್ನ ಈ ಶಾಸಕರಾಗಿ ಮಾಡಿದೆ. ನಮ್ಮ ಉದ್ದೇಶ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು. ಯಾವ ತಾಲೂಕಿನಲ್ಲಿ ಇವತ್ತು ನನ್ನ MP ಅವರು ಗುದ್ಲಿ ಗೋಪಾಲ ಅಂತ ಹೇಳಿದ್ರಂತೆ, ಕೇಳ್ತಾ ಇದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳ್ತಿದ್ರು, ಅದೇ ನಾನು ಗುದ್ಲಿ ಗೋಪಾಲ ಅಂತ. ಅದೇ ಗುದ್ಲಿ ಗೋಪಾಲ ಏನು ಅಭಿವೃದ್ಧಿ ಮಾಡಿ ತೋರಿಸ್ತಾರನ್ನ ನಾನು ನಿಮಗೆ ತೋರಿಸ್ಕೊಡ್ತಾರೆ ಇವತ್ತು ತಾಲೂಕಿನಲ್ಲಿ ಜನರಿಗೆ. ಇದೇ ತಾಲೂಕಿನ ಎಲ್ಲ ಹಳ್ಳಿಗಳಿರ್ತಾರೆ, ಯಾವ್ಯಾವ ಸಂಪರ್ಕ ರಸ್ತೆಗಳಿದೆ, ಸೇತುವೆಗಳಿದೆ, ಇಡೀ ರಾಜ್ಯದಲ್ಲಿ ಯಾರೂ ತರಲಿಕ್ಕಾಗಲಿಲ್ಲ. 230 ಸೇತುವೆಗಳನ್ನು ಕೊಟ್ಟಿದ್ದೇನೆ ಅಂದ್ರೆ ಯಾರು ನೀವು ನಂಬಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನಿಮ್ಮ ಭಾಗದ ಹುಬ್ಬಳ್ಳಿ ಭಾಗದಿಂದ ಹಿಡಿದು ಈ ಭಾಗದ ಎಲ್ಲ ಜನರಿಗೆ ನೇತಣ 230 ಸೇತುವೆಗಳನ್ನು ಕೊಟ್ಟಿದ್ದೇನೆ. ಸಣ್ಣ ಸಣ್ಣ ಒಂದೆಲ್ಲ 30 ಲಕ್ಷದ 40 50 ಹಿಡಿದು 5 ಲಕ್ಷದ 10 ಲಕ್ಷವರೆಗೆ 230 ಸೇತುವೆಗಳನ್ನು ಕೊಟ್ಟಿದ್ದೇನೆ. ಇವತ್ತು ಪ್ರಗತಿ ಪಥ ರಸ್ತೆಯಲ್ಲಿ ಇವತ್ತು ಸಂಪರ್ಕ ರಸ್ತೆಗೆ ಈಗಾಗಲೇ ಶುರುವಾಗಿದೆ. ಅದಕ್ಕೂ ಸಹ ಸುಮಾರು 20 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಸಾಗರದ ಇವತ್ತು ವ್ಯವಸ್ಥೆ ಏನು ಇರುತ್ತೆ ಅಂತ ಸಾಗರ ಪಟ್ಟಣ ಪಂಚಾಯತಿಗೂ ಸಹ ಸಾಗರ ನಗರಸಭೆಗೆ ಇವತ್ತು ದೊಡ್ಡ ಇವತ್ತು ಸಭಾಭವನ ಇರ್ಬೋದು, ಇವತ್ತು ರಂಗಮಂದಿರ ಇರ್ಬೋದು, ಮತ್ತೆ ರೋಡ್ ಅಗಲೀಕರಣ ಮಾಡೋದಿರ್ಬೋದು, ಹೆಚ್ಚಿಗೆ ಕೊಡುವಂಥದ್ದು ಎಲ್ಲವನ್ನೂ ಸಹ ಈ ತಾಲೂಕಿನ ಜನರಿಗೆ ಮಾಡುವ ವ್ಯವಸ್ಥೆ ಇದೆ. ನಿಮಗಾಗಿ, ನಿಮ್ಮ ಪರವಾಗಿ, ಈ ತಾಲೂಕಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ. ನೀವು ಪಕ್ಷದ ಪರವಾಗಿ ದುಡಿದಂಥವ್ರು, ಪಕ್ಷದ ಏಳಿಗೆಗೆ ದುಡಿದಂಥವ್ರು, ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮಲ್ಲಿ ಇದ್ರೆ ನಾನು ಹೇಳಿದ್ದೀನಿ. ನಾನು ನೀವು ಯಾವಾಗಲೂ ಹೇಳ್ತಾ ಇದ್ದೀನಿ, ನನಗೆ ಫೋನಲ್ಲಿ ಮಾತಾಡಿದ್ರು ನಿಮಗೆ ಕೆಲಸ ಮಾಡಿಕೊಡ್ತೀನಿ. ಒಂದು, ಯಾವತ್ತೂ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ ಕಾರ್ಯಕರ್ತರು ಯಾವಾಗ ಬಂದ್ರು ನಿಮಗೆ ಸಿಗ್ತೀನಿ ಅಂತ ಹೇಳಿದ್ದೀನಿ. ಸಿಗ್ತಾ ಇದ್ದೀನಲ್ರ? ಯಾರು ಸಿಗಲ್ಲ ಅಂದ್ರೆ ಹೇಳ್ಬೇಕು. ಕಾರ್ಯಕರ್ತರಿಗೆ ಸ್ನೇಹಿತರೆ, ಇವತ್ತು SIR ಪ್ರಗತಿ ಪರಿಶೀಲನೆ ಸಭೆ ಹಿಂದೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಬಹುಶಃ ನಮ್ಮೆಲ್ಲ ಲೀಡರು ಸೇರಿ SIR ಬಗ್ಗೆ ಮಾಹಿತಿ ಮತ್ತು ಅದರ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ಆಗಲೇ ಕೊಟ್ಟಿದ್ದಾರೆ. ಇವತ್ತಿನ ಸಭೆ ಯಾಕಂದ್ರೆ ನನಗೂ ಬರ್ಲಿಕ್ಕಾಗಲಿಲ್ಲ, ಆದ್ರಿಂದ ನಾನು ಬರ್ತೀನಿ, ಮಾಡಲೇಬೇಕು ಅಂತ ಹೇಳಿ ಮನೆ ರಾಜ್ಯದಲ್ಲೂ ಸಹ ಸೂಚನೆ ಕೊಟ್ಟಿದ್ದಾರೆ. MLAಗಳು ವಹಿಸಬೇಕಂತ ಏನಂತ ಇವತ್ತು ನಾನು ಬಂದಿದ್ದೆ. ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾದಂತಹ ಕಲ್ಸಿ ಚಂದ್ರಪ್ಪನವರೇ, ಮತ್ತೊಬ್ಬ ನಮ್ಮ ಸಿಟಿಯ ಅಧ್ಯಕ್ಷರು ನನ್ನ ಸ್ನೇಹಿತರಾದಂತಹ ಮಂಜುನಾಥ್ ಅವರೇ, ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸ್ನೇಹಿತರೆ, ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಪ್ರಮುಖವಾದಂತಹ ಇಡೀ ದೇಶದಲ್ಲಿ SIR ಮಾಡುವ ಮೂಲಕ ಇವತ್ತು ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಕಾಂಗ್ರೆಸ್ ನಾವು ಯಾವತ್ತು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಅಗತ್ಯ ಇತ್ತು ಈ ದೇಶದಲ್ಲಿ ಒಂದೊಂದೇ ರಾಜ್ಯವನ್ನು ತೆಗೆದು ಮುಂದಿನ ರಾಜ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಇವತ್ತಿನ ಉದ್ದೇಶ. ನಾವೇನು ಪಾಕಿಸ್ತಾನದಲ್ಲಿ ಕೊಡ್ರಿ ಅಂತ ನಾವು ಹೇಳೋದಲ್ಲ, ಬಾಂಗ್ಲಾದೇಶದಲ್ಲಿ ಕೊಡ್ರಿ ಅಂತ ನಾವೇನು ಹೇಳೋದಲ್ಲ. ಈ ದೇಶದ ನಾಗರಿಕರಿಗೆ ಮಾತ್ರ ಕೊಡಬೇಕಂತ ನಮ್ಮ ಉದ್ದೇಶ. ನಾವು ಯಾರು ಪ್ರಶ್ನೆ ಇಲ್ಲ, ಅವ್ರ ಉದ್ದೇಶ ಅದೇ ಇದೆ.
ನಾವು ಬಾಂಗ್ಲಾದೇಶದ ಬೇಕಾಗಿಲ್ಲ, ಪಾಕಿಸ್ತಾನ ನಮ್ಗೆ ಬೇಕಾಗಿಲ್ಲ, ಅವ್ರಿಗೆ ಒತ್ತುವಡಿಸಿದ್ರೆ ಯಾರು ಬೇಡಂತಾರೆ. ಇಲ್ಲಿಯ ನಾಗರಿಕರಾಗಿರುವಂತಹ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಹಕ್ಕುಗಳನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇರ್ಲಿ ಬಿಡಿ, ಇವತ್ತು ಅವರ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮಾಡ್ಕೊಂಡಿರುವಂತ ದೇಶದಲ್ಲಿ ಅತಂತ್ರ ಮಾಡಿದ್ರಲ್ಲಿ ಆ ರಾಜ್ಯದಲ್ಲಿ ಬೇರೆ ಬೇರೆ ಇವತ್ತು ಮಾಡಿದ್ರು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿಲ್ಲ, ನೆನಪಿಟ್ಕೋಬೇಕು. ಕರ್ನಾಟಕದ ರಾಜ್ಯದ ಜನರು ಇವತ್ತು ನಮ್ಮ ಕರ್ನಾಟಕದ ಜನರು ಅಷ್ಟೇನು ಮುಗ್ಧರೇನಲ್ಲ. ಇವತ್ತಿನ ಹೆಸರು ಏನ್ ಕೊಟ್ಟಿದೆ ಅದನ್ನ ನಿರಂತರವಾಗಿ ತಮ್ಮ ವ್ಯಾಪ್ತಿ ಬರುವಂತದ್ದು ಎಲ್ಲವನ್ನು ಸಹ ಇವತ್ತು ಮಾಡಲಿಕ್ಕೆ ಅವರು ತಯಾರಿದ್ದಾರೆ, ಹಕ್ಕು ಪಡೆಯಲಿಕ್ಕೆ ಅವರು ತಯಾರಿದ್ದಾರೆ. ಅದಕ್ಕಾಗಿ ಹೆದರಿ ಬಿಜೆಪಿಯವರು ನನ್ನ ಮೇಲೆ ಸಹ ಕೊಟ್ಟಿದ್ದಾರೆ. ಎಲ್ಲ ಕೇಂದ್ರ ಚುನಾವಣೆ ಆಯೋಗಕ್ಕೆ ರಾಜ್ಯಪಾಲರು ಸಹ ಸಾಗರದಿಂದ ಕೊಟ್ಟಿದ್ದಾರೆ. ಸಾಗರದ ಶಾಸಕರು ಇವತ್ತು SIR ಅನ್ನು ದುರುಪಯೋಗ ಮಾಡಿಸಿಕೊಂಡಿದ್ದಾರೆ. ಒಂದು ಹ್ಯಾಂಡಲ್ ಅನ್ನು ಮಾಡಿಸಿ ಅಧಿಕಾರಿಗಳ ಮೂಲಕ ಅದನ್ನ ಒಂದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಕೊಡಬೇಕಂತ ಇದ್ದಲ್ಲ, ನಾವು ಅಧಿಕಾರಿಗಳಿಗೆ ಕೊಟ್ಟೇ ಇಲ್ಲ. ನಮ್ಮ ಉದ್ದೇಶ ಕಾರ್ಯಕರ್ತರಿಗೆ ಅವರನ್ನೇ ಸಾಗಬೇಕು, ಕಾರ್ಯಕರ್ತರಿಗೆ ಅದು ಗೊತ್ತಾಗಬೇಕು, ಮುಖಂಡರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹ್ಯಾಂಡಲ್ ಮಾಡಿಸಿ ಇವತ್ತು ಇಡೀ ನಮ್ಮ ಭಾಗದ ಹೆಸರು ಹಂಚಬೇಕಾದ್ರೆ ಅದೇನು ತಪ್ಪಿಲ್ಲ. ಇವತ್ತು ಯಾವುದೇ ಒಂದು ಸಮಾಜದ ವ್ಯಕ್ತಿಗಳು ಇವತ್ತು ಸಮಾಜ ಗುಂಪುಗಳನ್ನು ಮಾಡಿ ಇಟ್ಕೊಂಡು ಅಲ್ಲಿ ಅವರನ್ನೇ ಕೊಟ್ಟು ನೀವು SIR ಅನ್ನು ಮಾಡಬೇಕು, ನೀವು ಹಕ್ಕು ಕಳ್ಕೊಂಡು ಅಂತ ಹೇಳಕ್ಕೆ ಎಲ್ಲರಿಗೂ ಹಕ್ಕಿದೆ ಈ ದೇಶದಲ್ಲಿ ಇವತ್ತು. ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಸುಮ್ಮನೆ ಅಪಾದನೆ ಮಾಡುವ ಮೂಲಕ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ನನ್ನ ಮೇಲೆ ಹೆಸರಲ್ಲಿ ಇವತ್ತು ಕೈಗೊಳ್ತಾರೆ. ಅಮಿತ್ ಶಾಗೆ ಇದು ಕೊಟ್ಟಿದ್ದಾರೆ. ನಾವೇ ಪ್ರಶ್ನೆ ಇರಲಿ. ಆದ್ರೆ ನೋಡಿ ಎಚ್ಚರಿಕೆ ಆಗಿದೆ. ಯಾವ ದೇಶದಲ್ಲಿ SIR ಆಗ್ಬೇಕಂತ ಹೇಳ್ಕೊಂಡಿರುವಂತ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಇಲ್ಲಿಯ ರಾಜ್ಯದ ಬಿಜೆಪಿಯ ಮತ್ತು ರಾಜ್ಯಾಧ್ಯಕ್ಷರು ಅವರ ಮುಖಂಡರು ಬೇಡ ಬೇಡ ಇದು ನಿಲ್ಲಿಸಲೇ ಒಳ್ಳೆಯದು ಅನ್ನೋ ರೀತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬಂದಿದೆ ಓದಿದ್ದವರು ಏನಾಯ್ತು ಪಾಪ ಅವ್ರ ಪರಿಸ್ಥಿತಿ ಹೌದಾ ಹೌದಲ್ವೇ? ಅದಕ್ಕೆ ಹೇಳ್ತಾರೆ ಇವತ್ತು ಅವರ ಉದ್ದೇಶಗಳೇ ಈ ದೇಶದಲ್ಲಿ ರಾಜ್ಯವನ್ನು ಆಡಳಿತವನ್ನು ಮಾಡೋದು, ಇವತ್ತು ಅವರು ಅಧಿಕಾರ ಪಡೆಯಬೇಕು ಅನ್ನೋ ಉದ್ದೇಶ. ಅದರಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯಾವ ಗ್ರಾಮ ಪಂಚಾಯತ್ ಏನ್ ನಿಲ್ಬೇಕಂತ ನೀವು ಇದೇ ಚುನಾವಣೆ ಶುರುವಾಗುತ್ತೆ ನೆನಪಿಟ್ಕೊಳ್ಳಿ. ಬಹುಶಃ ಜಿಬಿಯ ಚುನಾವಣೆ ಬೆಂಗಳೂರಲ್ಲಿ ನಡೀತಾರೆ, ಇನ್ನೊಂದು ತಿಂಗಳಲ್ಲಿ ಆರಂಭ ಮಾಡ್ತಾರೆ, ಚುನಾವಣೆ ಶುರುವಾಗುತ್ತೆ. ಅದರ ನಂತರ ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆ ಶುರುವಾಗುತ್ತೆ. ಈಗಾಗಲೇ ಎಲ್ಲ ಮಾಹಿತಿಗಳನ್ನು ತಗೊಂಡಿದ್ದಾರೆ. ಬಹುಶಃ ಚುನಾವಣೆ ಇನ್ನೊಂದು 3 ತಿಂಗಳಲ್ಲಿ ಬಹುಶಃ ನಿಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಶುರುವಾಗುತ್ತೆ. ಯಾರ್ಯಾರು ನಿಲ್ಲಬೇಕಂತ ಆಕಾಂಕ್ಷಿಗಳಿದ್ದೀರಿ ದಯವಿಟ್ಟು ಒಂದೇ ಒಂದು ಇದು ಬಿಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಓಟ್ ಹಾಕುವಂತ ಹಕ್ಕನ್ನು ನೀವು ನೋಡಿಸ್ಬೇಕು. ಅದನ್ನು ಮಾಡಿ. ಯಾರು ಇವತ್ತು ನಗರಸಭೆಯಲ್ಲಿ ನಿಲ್ಲಬೇಕು ಅನ್ನೋದು ಇವತ್ತು ಈ ಕಳಿಸಿದ್ದೀರಿ. ನಿಮ್ಮ 52 ವಾರ್ಡು 31 ವಾರ್ಡನ್ನು ಸಹ ನೀವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಬಿಜೆಪಿ ಏನು ಮುಸ್ಲಿಂ ಮಾಡ್ತಾರೆ, ಒಟ್ಟಾರೆ ಮಾಡ್ತಾರೆ, ಅದು ಮಾಡ್ತಾರೆ, ಅಲ್ಲಿಂದ ಮಸೀದಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ್ದಾದ್ರೆ ಮಾಡುವಂತ ಪ್ರಶ್ನೆ ಇಲ್ಲ. ಅವ್ರ ಮನೆಗೆ ಹೋಗಿ ಆ ರೀತಿಯ ಒತ್ತಡ ಯಾವ ಅಧಿಕಾರಿಗಳು ನಾನಂತೂ ಹೇಳಿಲ್ಲ, ಈಶ್ವರಿಗೆ ಹೇಳಿದ್ದೇನೆ. ನಿಮ್ಮ ಹಕ್ಕುಗಳಿಗೆ ನಿಮ್ಮ ಏನಿದೆ ಅದನ್ನು ಚಲಾವಣೆ ಮಾಡಿ. ಯಾವ ಅಧಿಕಾರಿಗಳು ಸರಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡ್ಬಿಟ್ರೆ ನಾವು ಯಾವ ಅಧಿಕಾರಿಗಳಿಗೆ ನಾವು ಇವತ್ತಿಗೂ ಒಂದು ಮಾತು ಹೇಳುವಂತ ಪ್ರಶ್ನೆ ನಂದಿಲ್ಲ. ಆದ್ರೆ ಇವತ್ತು ಹೇಳ್ತಾರೆ ಅಲ್ಲಿ ಮುಸ್ಲಿಮರಿಗೆ ಅದೇ ಮುಸ್ಲಿಮ್ಸ್ ಬಂದಲ್ಲ, ಮುಸ್ಲಿಮ್ಸರಿಗೂ ಬೇಕು, ಹಿಂದೂಗಳಿಗೂ ಬೇಕು, ಕ್ರಿಶ್ಚಿಯನ್ರಿಗೂ ಬೇಕು, ಇತರೆ ಜಾತಿ ವರ್ಗಗಳಿಗೂ ಸಹ ಕೊಡುವಂತದ್ದಾಗಬೇಕಾಗಿದ್ರೆ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕಷ್ಟೇ. ಅವ್ರು ಎಷ್ಟು ಬೇಕಾದ್ರೂ ಪಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಕೂಗಾಡಲಿ, ಆದ್ರೆ ನಿಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ನೀವು ಪ್ರಯತ್ನ ಪಡಿ. ಇತರೆ ಬೇರೆ ಯಾವುದು ಹೊಸದಾಗಿ ಬೇರೆ ಮಾಡಕ್ ಹೋಗ್ಬೇಡಿ. ಹಿಂದಿನ ಓಟಿನ ಪ್ರಕಾರ ಲಿಸ್ಟಲ್ಲಿ ಯಾರಿದೆ ಅವ್ರನ್ನೆಲ್ಲರೂ ತಗೊಳ್ಳಿ. ಮತ್ತೆ ಇನ್ನೊಂದು ಓಟು ಬೆಂಗಳೂರಿಗೆ ಒಂದು ಓಟು ಅದು ಯಾವ ಕಾರಣಕ್ಕೂ ಮಾಡಕ್ಕೆ ಬಿಡಬೇಡಿ. ಅದು ನೀವೇ ಇವತ್ತು ತೀರ್ಮಾನ ಮಾಡಿ, ಮಾಡೋದೇ ಬೇಡ. ಆದ್ರೆ ಹಳ್ಳಿಗೆ ಒಂದು ಓಟು, ಪೇಟೆಗೆ ಒಂದು ಓಟು ಅದು ಇಲ್ಲೇ ಇಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವು ನಿಮ್ಮ ಮುಂದಿನ ಗುರಿಯಾಗಿರುತ್ತೆ.